ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ.ಸಿ. ಶಿವಕುಮಾರ್ ಅವರು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಈಗ. ಏನು ವೈರಲ್ ನೋಡ್ತಾರೆ? ಅದೇ ಜೆಡಿಎಸ್ ಅನ್ನು ಮುಗಿಸ್ಬೇಕು, ದೇವೇಗೌಡರನ್ನು ಮುಗಿಸ್ಬೇಕು ಅನ್ನೋ ಒಂದು ಯಾರು ಆಡಿಯೋ ಈಗ ವೈರಲ್ ಆಗಿದೆ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ, ಅವ್ರ ಮಕ್ಕಳು ಕೂಡ ನಂಬುವಂತ ಪರಿಸ್ಥಿತಿ ಇಲ್ಲ ಅಂತ ಶಿವರಾಮೇಗೌಡರು ಹೇಳಿದ್ದಾರೆ. ಆ ವಿಚಾರವನ್ನು ಇಟ್ಕೊಂಡು ಮತ್ತೆ ಇಡೀ ಸಿಡಿ ಮತ್ತೆ ಈ ಫೆಡರಲ್ ಪ್ರಕರಣದಲ್ಲಿ ಶಿವರಾಮೇಗೌಡ ಮತ್ತೆ ಡಿ.ಸಿ.ಎಂ ಅವರ ಕೈವಾಡ ಇದೆ ಅನ್ನೋಂಥ ಆರೋಪಗಳನ್ನ ಮಾಡ್ತಾರೆ. ಈಗ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ್ಮೇಲೆ ನನಗೆ ಮಾಹಿತಿ ಗೊತ್ತಾಗ್ತಾ ಇರೋದು. ಅದು ನೋಡ್ತೀನಿ ಏನಾಗೈತೆ ಅನ್ನೋ ನೋಡ್ಕೊಂಡು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಹೊಡೋದಲ್ವಾ. ಸೊ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ತಾವು ಹೇಳಿದ್ಮೇಲೆ ಕೂಡ ನನಗೆ ಗಮನಕ್ಕೆ ಬಂದಿರೋದು. ಸೊ ಅದನ್ನು ಪರಿಶೀಲಿಸಿ ನೋಡಿಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತೀನಿ. ಅದಕ್ಕೆ ಜೆಡಿಎಸ್ ಪಕ್ಷವನ್ನು ಮುಗಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಯಾರು ಮುಗ್ಸೋಕ್ಕಾಗಲ್ಲ. ಅವ್ರವ್ರ ಪಕ್ಷ ಅವ್ರಿಗೆ ಅವ್ರ ನಾಯಕರವರೇ ಯಾರ್ಯಾರು ಕೂಡ ಮುಗಿಸ್ಬೇಕು ಅಂತದ್ದು ಏನಿಲ್ಲ. ಇಲ್ಲಿ ಈಗ ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಏನೋ ಮುಗ್ಸೋಕೆ ಪ್ರಯತ್ನ ಪಡ್ಬೋದು. ಈಗ ಅಧಿಕಾರದಲ್ಲಿದ್ದು ಮುಗಿಸೋದು ಉಪಯೋಗ ಏನೋ. ಸೊ ಹಂಗಾಗಿ ಯಾರು ಕೂಡ ಸುಮ್ಮನೆ ಇವೆಲ್ಲ ಉಪಯೋಗಗಳು ಅಷ್ಟೇ ಬಿಟ್ಟರೆ ವಿನ ಸತ್ಯಕ್ಕೆ ದೂರವಾದಂಥ ವಿಚಾರಗಳಿವೆಲ್ಲ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇದೊಂದು ಬಗ್ಗೆ ಕೂಲಂಕುಷವಾಗಿ ನೋಡಿ ಕಣ್ಣಾರ ಅಥವಾ ಕಿವಿಯಾರ ಕೇಳಿಸ್ಕೊಂಡು ಮಾತಾಡೋದು ಸೂಕ್ತ ಅಲ್ವೇ? ಅಲ್ಲ, ಈಗ ಪೆನ್ ಡ್ರೈವ್ ಪ್ರಮುಖ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣವರು ಬಂದಿಲ್ಲ ಇಲ್ಲಿವರು ಕೂಡ. ಬಟ್ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸರ್ಕಾರನೇ ಇದಕ್ಕೆ ತಪ್ಪಿಸ್ತಾ ಅನ್ನೋ ಲೆಕ್ಕದಲ್ಲಿ ಬಿಜೆಪಿ ಜೆಡಿಎಸ್ನವ್ರು ಮಾತನಾಡ್ತಾರೆ. ಇಲ್ಲ, BJPನವ್ರು ಡೈವರ್ಟ್ ಮಾಡ್ತಾರೆ ಇದನ್ನು ವಿಚಾರಗಳನ್ನ. BJPನವರು ನೀವು ಗಮನಿಸ್ತೋಡಿ, ಇಡೀ ಪ್ರಕರಣದಲ್ಲಿ ಇವತ್ತೆಲ್ಲ ಒಂದು ಕಡೆ BJPನವರು ಮೌನವಾಗಿದ್ದಾರೆ. ಇವತ್ತು ಯಾವುದೋ ಒಂದು ಸಣ್ಣದು ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರನೋ ಅಥವಾ ಮರ್ಡ್ರೋ ಆದಾಗ ಇಡೀ ಬೀದಿಗಿಡಿತಾರೆ BJPನವರು. ಎಲ್ಲ ನಾಯಕರುಗಳು BJP ಹಿಡಿತಾರೆ. ಯಾಕೆ ಈ ವಿಚಾರದಲ್ಲಿ ಇವತ್ತು ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಆಗ್ತಾ ಇಲ್ಲ? ಅಲ್ಲಿಗೆ ಇವತ್ತಿನ ರಾಜ್ಯದಲ್ಲೆಲ್ಲ ಒಂದು ಕಡೆ ಹೆಣ್ಮಕ್ಳ ಬಗ್ಗೆ ಅವ್ರ ಗೌರವ ಇಲ್ವಾ BJPನವ್ರಿಗೆ ನಮ್ಮ ಪ್ರಶ್ನೆ ಐತೆ. ಸೊ ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರೋದು BJP ನಾಯಕರು. ಆರೋಪ ರಕ್ಷಣೆಗೆ ಹೋಗ್ತಾ ಇದ್ದಾರಾ ಅಂತ ಸರ್ ಬಿಜೆಪಿ? ಅಲ್ಲ, ಮೋಸ್ಟ್ಲಿ ಇರ್ಬೋದೇನೋ. ಮೋಸ್ಟ್ಲಿ BJPನವರೆಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಿರ್ಬೇಕು ಅಂತ ಕಾಣಿಸ್ತದೆ. ಸೊ ನಮ್ಮ ಸರ್ಕಾರ ಇವತ್ತಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ SIT ಇವತ್ತೇನು ತನಿಖಾ ಸಂಸ್ಥೆ ಕೆಲಸ ನಡೀತಾ ಇದೆಯೋ ಅದು ಭಾಳ ನಿಷ್ಕಲ್ಮಶವಾಗಿ ಭಾಳ ಟ್ರಾನ್ಸ್ಪರೆನ್ಸಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೂಡ. ಸೊ ಅತಿ ಶೀಘ್ರವಾಗಿ ಇದಕ್ಕೆಲ್ಲ ಒಂದು ಕಡೆ ತಿಲಾಂಜಲಿ ಇಡುವಂಥ ದಿನ ಹತ್ರ ಬರ್ತದೆ ಅಂತ ನನ್ನ ಭಾವನೆ ಆಗ್ತದೆ. ಸರ್, ಲೋಕಸಭಾ ಚುನಾವಣೆ ಬಳಿಕ ಸಾಕಷ್ಟು JDS ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥ ಮಾತಿದೆ. ಅದೆಲ್ಲ ದೊಡ್ಡ ಮಟ್ಟಿಗೆ ನೋಡಬೇಕಲ್ಲ ಸರ್. ನಾವೆಲ್ಲ XMLಗಳಿದ್ದೀವಿ. ಈಗ ಹಾಗಾಗಿ ದೊಡ್ಡ ಮಟ್ಟಿಗೆ ನೋಡ್ಬೇಕು. ದೊಡ್ಡ ಮಟ್ಟದಲ್ಲಿ ಏನಾಗ್ತದೆ ನನಗಂತೂ ಗೊತ್ತಿಲ್ಲ. ಸೊ ಈಗ ನಾವೆಲ್ಲ ಕಾಂಗ್ರೆಸ್ನಾಗ ಇದ್ದೀವಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀವಿ. ಸೊ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಿದ್ದೇವೆ. ಸೊ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಹಳೆ ಶಾಸಕ ಮಿತ್ರ ಯಾರು ಬರುವಂಥ ಒಲವಿದ್ದವರು ಏನಾದ್ರು ಅದು ಮುಂದೆ ನೋಡ್ಬೇಕು ಏನಾಗ್ತದೆ. ಕಾದು ನೋಡಂತಾರೆ. ಇದು ಯಾಕೋ ಸ್ವಲ್ಪ ಬಿಸಿ ಇದೆಯಲ್ಲ, ಅದೇ ಇದು ಪೆನ್ ಡ್ರೈವ್ ಏನೋದು ಭಾಳ ಬಿಸಿ ನಡೀತಾ ಐತೆ. ಇವೆಲ್ಲ ಮುಗಿದ ಮೇಲೆ ಏನಾಗ್ತದೆ ಗೊತ್ತಿ ಕಾದು ನೋಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.